ಹೊಳೆನರಸೀಪುರ ತಾಲೂಕಿನ ತೇಜೂರು ಶ್ರೀ ಸಿದ್ದರಾಮೇಶ್ವರ ಮಠದ ಮಠಾಧೀಶರಾದ ಪೂಜ್ಯ ಶ್ರೀ ಕಲ್ಯಾಣ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಮಠದ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ 2 ತ್ರಿಚಕ್ರ ಸ್ಕೂಟರ್ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಅಗತ್ಯ ಸೌಲಭ್ಯ ಕಲ್ಪಿಸಿ ಸ್ವಾಭಿಮಾನದ ಬದುಕನ್ನು ರೂಪಿಸಿಕೊಳ್ಳಲು ನೆರವಾಗುವ ದೃಷ್ಟಿಯಿಂದ ವಿಶೇಷ ಚೇತನರಿಗೆ 3 ಚಕ್ರದ ಸ್ಕೂಟರ್ ನೀಡಲಾಗುತ್ತಿದ್ದು, ಇದರ ಸದುಪಯೋಗ ಪಡಿಸಿಕೊಂಡು ಜೀವನ ರೂಪಿಸಿಕೊಳ್ಳುವಂತೆ ಶಾಸಕ ಎ. ಮಂಜು ಸಲಹೆ ನೀಡಿದರು. ತ್ರಿಚಕ್ರ ಸ್ಕೂಟರ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 2022-23ನೇ ಸಾಲಿನ ಅನುದಾನದಲ್ಲಿ 2 ವಾಹನಗಳ ವಿತರಣೆ ಮಾಡಲಾಗಿದೆ. ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಈ ವರ್ಷವೂ 2 ವಾಹನ ವಿತರಣೆ ಮಾಡಲಾಗುತ್ತದೆ ಎಂದರು. ನಾನು ಹಿಂದೆ ಶಾಸಕನಾಗಿದ್ದ ಅವಧಿಯಲ್ಲಿ ತೇಜೂರು ಗೇಟ್ನಿಂದ ಕೆರೆ ಏರಿಯ ಕಾಂಕ್ರೀಟ್ ರಸ್ತೆ ಮಾಡಿಸಿಕೊಟ್ಟಿದ್ದೆ. ಈಗ ತೇಜೂರು ಗ್ರಾಮದಿಂದ ಟಿ. ಮಾಯಗೌಡನಹಳ್ಳಿ ಗೇಟ್ ತನಕ ಕಾಂಕ್ರೀಟ್ ರಸ್ತೆಗೆ 1.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿ, ಈ ಬಗ್ಗೆ ಗ್ರಾಮಸ್ಥರು ನನಗೆ ಕೇಳಿರಲಿಲ್ಲ. ಆದರೆ ಅವರ ಅಗತ್ಯತೆಗೆ ಸ್ಪಂದಿಸಬೇಕಾದ್ದು ನಮ್ಮ ಕರ್ತವ್ಯವೆಂದು ತಿಳಿಸಿ, ಓಟು ನೀಡಿ ಗೆಲ್ಲಿಸಿದ್ದಾರೆ, ಇಷ್ಟು ಮಾಡದಿದ್ದರೆ ಹೇಗೆ ಎಂದು ಹಾಸ್ಯಭರಿತವಾಗಿ ನಗಾಡುತ್ತಾ ತಿಳಿಸಿದರು. ದೇವಿಪುರ ಗ್ರಾಮ ಪಂಚಾಯಿತಿ ಸದಸ್ಯೆ ಪವಿತ್ರ ಅವರ ಪತಿ ರಾಮು ಅವರು ದೇವಿಪುರ ಹಾಗೂ ಮಹದೇಶ್ವರ ಕಾಲೋನಿಯನ್ನು ಈ ಸ್ವತ್ತು ಮಾಡಿಸಿಕೊಳ್ಳಲು ಆಗುತ್ತಿಲ್ಲ, ಆದ್ದರಿಂದ ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ ಕೊಡಿ ಎಂದು ವಿನಂತಿಸಿದರು. ಶಾಸಕ ಎ. ಮಂಜು ಅವರು ತಾತನಹಳ್ಳಿ ಪಿಡಿಒ ಸವಿತಾ ಅವರಿಗೆ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಂಡು ಮುಂದಿನ ಬೆಳವಣಿಗೆ ಬಗ್ಗೆ ತಿಳಿಸುವಂತೆ ಸಲಹೆ ನೀಡಿದರು. ಟಿ. ಮಾಯಗೌಡನಹಳ್ಳಿ ಗ್ರಾಮಸ್ಥರು ಕೆರೆ ಏರಿಗೆ ತಡೆಗೋಡೆ ಸೇರಿದಂತೆ ಕೆಲವು ಸಮಸ್ಯೆ ಕುರಿತು ವಿನಂತಿಸಿಕೊಂಡರು. ತಾತನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಶಿವಸ್ವಾಮಿ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್, ತಾಲೂಕ್ ಪಂಚಾಯಿತಿ ತಾಂತ್ರಿಕ ಅಧಿಕಾರಿ ಗೋಪಾಲ್, ತಾಲೂಕ್ ಪಂಚಾಯಿತಿ MRW ವಿಭಾಗದ ಹರೀಶ್, ಪಿಡಿಒ ಸವಿತಾ, ಕಾರ್ಯದರ್ಶಿ ಗೀತಾ, ತೇಜೂರು ಶ್ರೀ ಸಿದ್ದರಾಮೇಶ್ವರ ಮಠದ ಷಡಾಕ್ಷರಿ ಹಾಗೂ ಇತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಮೈಸೂರು 22-23 ಸಾಲಿನ TP ಗ್ರಾಂಟ್ನಲ್ಲಿ 2 ಅಂಗವಿಕಲರಿಗೆ ಸ್ಕೂಟರ್ನ ಕೊಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ದೊರಕಿರ್ತಕ್ಕಂಥದ್ದು. ಅದರಲ್ಲೂ ತೇಜೂರು ಮಠದಲ್ಲಿ ಕೊಡ್ತಕ್ಕಂಥದ್ದು ನನ್ನ ಪುಣ್ಯ ಅಂತ ಹೇಳಿ ಸರ್ಕಾರದ ಸವಲತ್ತುಗಳನ್ನ ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡು, ಅದರಿಂದ ಅವರು ಎಲ್ಲರಿಗೆ ನಾವು ಜೀವನ ಸಾಕಬೇಕು ಅನ್ನೋ ಒಂದು ದೃಢ ಸಂಕಲ್ಪನ ಮಾಡಿ ಅದನ್ನು ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ಮತ್ತೆ 23-24 ಸಾಲಿಗೆ ಮತ್ತೆ ಇನ್ನೂ 2 ಈ ಭಾಗಕ್ಕೆ ಕೊಡ್ತೀವಿ. ಅದರಲ್ಲಿ ನೀಡು ಯಾರು ಇರ್ತಾರೆ, ಅವರಿಗೆ ಸೌಕರ್ಯ ವಂಚಿತರಾಗಿರೋರು, ಸಮಾಜದಲ್ಲಿ ಸಮಾನವಾಗಿ ಬದುಕಬೇಕು, ನಮಗೂ ಅವರಂಗೆ ಇರಬೇಕು ಅಂತಕ್ಕಂಥ ಯಾರು ಫಲಾನುಭವಿಗಳು ಇರ್ತಾರೆ ಅವ್ರು ಗುರುತಿಸಿ ಅವ್ರಿಗೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಒಂದು ವೆಹಿಕಲ್ಗೆ 1,06,000. ಸೊ ಈಗ ಈ ವರ್ಷ 2, ಮುಂದಿನ ವರ್ಷ 2 ಉಚಿತವಾಗಿ ಎಲ್ಲ ಅಂಗವಿಕಲರು ಲೈಸೆನ್ಸ್ ಮಾಡಿಸಿ ಲೈಸೆನ್ಸ್ವರೆಗೆ ಮಾತ್ರ ಕೊಡ್ತಕ್ಕಂಥ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶಾಸಕರಾದಂಥ ಎ. ಮಂಜೂರ್ ಅವರೇ ಹಾಗೂ ಇಲ್ಲಿ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯವ್ಯಕ್ತಿಗಳೇ ಹಾಗೂ ಭಕ್ತ ಮಹಾಶಯರೇ, ಇಂದು ಇವತ್ತು ಅಂಗವಿಕಲರಿಗೆ ಬೈಕನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ದೇಶ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಅದನ್ನು ನಮ್ಮ ಶಾಸಕರಾದಂಥ ಮಂಜೂರ್ ಅವರು ವಿತರಣೆಯನ್ನು ಮಾಡಿದ್ದಾರೆ. ಅವರು ವಿತರಣೆಯನ್ನು ಮಾಡಿದ್ದಾರೆ. ಈಗ ಬೈಕನ್ನು ತೆಗೆದುಕೊಂಡಿರ್ತಕ್ಕಂಥ ಅವರು ಸ್ವಾಭಿಮಾನದಿಂದ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಆ ಪರಮಾತ್ಮ ಅವರಿಗೆ ದಯಪಾಲಿಸಲಿ ಅಂತ ಹೇಳಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ.